ಕೇಂದ್ರ ಸರ್ಕಾರ ಏನು ರೈತರ ವಿರೋಧಿ ನೀತಿ ಕಾಯ್ದೆ ಕೃಷಿ ಕಾಯ್ದೆಗಳನ್ನು ಚರ್ಚೆನೇ ಇಲ್ಲದೇನೆ ಪಾರ್ಲಿಮೆಂಟಲ್ಲಿ ಅನುಮೋದನೆ ಮಾಡಿಕೊಂಡ್ರು. ಅದು ಪ್ಯಾಂಡಮಿಕ್ ಟೈಮಲ್ಲಿ ಇಡೀ ದೇಶಾದ್ಯಂತ ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ಇವರು ಕಾಯ್ದೆನ ರೈತರ ಸಂಘಟನೆ ರೈತರ ಜೊತೆ ಮಾತುಕತೆ ಮಾಡಿದೇನೆ ರೈತರಿಗೆ ಯಾವುದು ಅನುಕೂಲ ಆಗುತ್ತೆ ಯಾವುದು ಅನಾನುಕೂಲ ಆಗುತ್ತೆ ಅನ್ನುವಂಥ ರೈತರ ಅಭಿಪ್ರಾಯವನ್ನೇ ಪಡೆಯದೆ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷಗಳನ್ನು ಗಣನೆಗೆ ತೆಗೆದುಕೊಳ್ಳದೇನೆ ಅವ್ರನ್ನ ಸುಮಾರು ಒಂದು 18 ಜನನ ಸಸ್ಪೆಂಡ್ ಮಾಡಿ ಹೊರಗಡೆ ಹಾಕಿ ಮಾರ್ಷಲ್ಗಳ ಮೂಲಕ ಕಾಯ್ದೆಯನ್ನು ಅದಾನಿ ಮತ್ತು ಅಂಬಾನಿ ಗ್ರೂಪ್ಗೆ ಇಡೀ ರೈತ ಸಮುದಾಯವನ್ನು ಹಣ ಇಡುವಂಥ ಕೆಲಸವನ್ನು BJP ಪಕ್ಷ ಕೇಂದ್ರದಲ್ಲಿ ಮಾಡಿದೆ. ಪ್ರಮುಖವಾಗಿ 3 ವಿಧೇಯಕಗಳನ್ನು ವಿರೋಧಿಸಿ ಇಡೀ ದೇಶಾದ್ಯಂತ ಪ್ರಮುಖವಾಗಿ ಪಂಜಾಬ್ ಮತ್ತು ಹರಿಯಾಣ ಮತ್ತು ಮಧ್ಯಪ್ರದೇಶದ ರೈತ ಸಂಘಟನೆಗಳು ಕಳೆದ 15 ದಿನಗಳಿಂದ 6 ಡಿಗ್ರಿ ಸೆಂಟಿಗ್ರೇಡ್ ಸೆಲ್ಸಿಯಸ್ 6 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ ಪಾಪ 24 ಅವರ್ಸು ರೋಡ್ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ. ಈ ಮೋದಿ ಮತ್ತು ಅವರ ಪಕ್ಷದ ಮುಖಂಡರುಗಳಿಗೆ ಮಾನ ಮರ್ಯಾದೆ ಏನಾದರೂ ಕಿಂಚಿತ್ ಇದ್ದಿದ್ದರೆ ರೈತರ ಬಗ್ಗೆ ಏನಾದರೂ ಕಿಂಚಿತ್ತು ಅವರ ಮೇಲೆ ಒಂದು ರೆಸ್ಪೆಕ್ಟ್ ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ಅವ್ರ ಸಮಸ್ಯೆನ ಬಗೆಹರಿಸುವಂಥ ಕೆಲಸವನ್ನು